ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನ್ಬ ಲರ್ನಿಂಗ್. ಇವತ್ತಿನ ವಿಡಿಯೋದಲ್ಲಿ ನಾವು 9th ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಂತಹ ಮನಿ ಆ್ಯಂಡ್ ಕ್ರೆಡಿಟ್ನ ಲಾಸ್ಟ್ ಪಾರ್ಟ್ ನೋಡ್ತಿದ್ದೀವಿ. ಅದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ನಾವು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನ ನೋಡಿರ್ತೀವಲ್ವ, ಸೊ ಅದ್ರ ಬಗ್ಗೆ ಕೇಳಿರ್ತೀವಿ. ನಮ್ಮ ನೋಟ್ಸು 10 ರೂಪೀಸ್, 20 ರೂಪೀಸ್, ಇಲ್ಲ 50, 100 ಈ ರೀತಿ ಎಲ್ಲ ನೋಟ್ಸ್ ಮೇಲೆ ಸಹ ನಾವು ರಿಸರ್ವ್ ಬ್ಯಾಂಕ್ ಅನ್ನೋದನ್ನು ಪ್ರಿಂಟ್ ಮಾಡಿರ್ತಾರೆ, ನೋಡಿರ್ತೀವಲ್ವ. ಸೊ ಈ ರಿಸರ್ವ್ ಬ್ಯಾಂಕ್ ಅಂದರೆ ಏನು, ಸೊ ಅದು ಹೇಗೆ ಆರಂಭ ಆಯಿತು, ಸೊ ಆ ಥರ ಡೀಟೇಲ್ಸು ಇಲ್ಲೆಲ್ಲನೂ ಈ ವಿಡಿಯೋದಲ್ಲಿ ನಾವು ಇವಾಗ ನೋಡೋಣ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈಸ್ ದ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ. ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಆನ್ 1st April 1935. It was started as a shareholders bank. RBI was nationalized on 1st January 1949. Since then it is owned and controlled by Government of India. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ರಿಸರ್ವ್ ಬ್ಯಾಂಕು ಸಹ ಒಂದು ಬ್ಯಾಂಕ್. ಏನಕ್ಕೋಸ್ಕರ ಸ್ಟಾರ್ಟ್ ಆಯಿತು ಅಂದರೆ, ಶೇರ್ ಹೋಲ್ಡರ್ಸ್ ಬ್ಯಾಂಕ್ ಅಂತ ಸ್ಟಾರ್ಟ್ ಆಗುತ್ತೆ. ಅಂದರೆ ಒಂದು ಕಾಮನ್ ಮೋಟಿವ್ಗೋಸ್ಕರ ಶೇರ್ ಹೋಲ್ಡರ್ಸಲ್ಲಿ ಇನ್ವೆಸ್ಟ್ ಮಾಡಿ, ನಾರ್ಮಲ್ ಬ್ಯಾಂಕ್ ಥರನೇ ಇನ್ವೆಸ್ಟ್ ಮಾಡಿ, ಅದರಿಂದ ಪಬ್ಲಿಕ್ಗೆ ಬಂದುಬಿಟ್ಟು ನಾರ್ಮಲ್ ಡೆಪಾಸಿಟ್ ಮಾಡೋದು ಮತ್ತು ಲೋನ್ಸ್ ಕೊಡೋದು ಈ ರೀತಿ ಮಾಡ್ತಿದ್ರು. ಮತ್ತು ಅದು ಯಾವಾಗ ಆಯಿತು ಅಂದರೆ 1st April 1935 ಸ್ಟಾರ್ಟ್ ಆಯಿತು. ಅಂದರೆ ನಮಗೆ ಇಂಡಿಪೆಂಡೆನ್ಸ್ ಬರೋಕ್ಕಿಂತ ಮುಂಚೆ, ಓಕೆನಾ. ಸೊ ಮತ್ತು ಇದನ್ನು ನ್ಯಾಷನಲೈಸ್ಡ್ ಯಾವಾಗ ಮಾಡಿದ್ರಪ್ಪ ಅಂದರೆ, ಗೌರ್ಮೆಂಟದು ಅಂತ ಯಾವಾಗ ಮಾಡಿದ್ರು ಅಂತಂದರೆ 1st January 1949 ಇದನ್ನು ನ್ಯಾಷನಲೈಸ್ ಮಾಡ್ತಾರೆ ಮತ್ತು ಗೌರ್ಮೆಂಟ್ ಆಫ್ ಇಂಡಿಯಾನೇ ಇದನ್ನು ಕಂಟ್ರೋಲ್ ಮಾಡುತ್ತೆ. Know this, the preamble of the Reserve Bank of India describes the basic functions of the ರಿಸರ್ವ್ ಬ್ಯಾಂಕ್. ಸೊ ನಮ್ಮ ಪ್ರಿಯಂಬಲ್ ಇದೆಯಲ್ಲ, ಸೊ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಪ್ರಿಯಂಬಲ್ ಅಂತ ಇರುತ್ತೆ. ಸೊ ಆ ಪ್ರಿಯಂಬಲಲ್ಲಿ ಜಸ್ಟಿಸು, ಈಕ್ವಾಲಿಟಿ ಅದ್ರ ಬಗ್ಗೆ ಎಲ್ಲ ತುಂಬ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಸೊ ಅದರಲ್ಲಿ ಈ RBI ಬಗ್ಗೆ ಏನು RBI ಕೆಲಸ ಮಾಡಬೇಕು ಅಂತ ಹೇಳಿರ್ತಾರೆ. ಏನಪ್ಪ ಅಂದರೆ, ಟು ರೆಗ್ಯುಲೇಟ್ ದ ಇಶ್ಯೂ ಆಫ್ ಬ್ಯಾಂಕ್ ನೋಟ್ಸ್ ಆ್ಯಂಡ್ ಕೀಪಿಂಗ್ ಆಫ್ ರಿಸರ್ವ್ ವಿತ್ ಅ ವ್ಯೂ ಟು ಸೆಕ್ಯೂರಿಂಗ್ ಮಾನಿಟರಿ ಸ್ಟೆಬಿಲಿಟಿ ಇನ್ ಇಂಡಿಯಾ. ಅಂದರೆ ನಮ್ಮ ದೇಶದಲ್ಲಿ ರಿಸರ್ವ್ ಬ್ಯಾಂಕು ಎಷ್ಟು ಇಂಪಾರ್ಟೆಂಟ್ ಅಂದರೆ, ಅದು ತನ್ನ ಹತ್ರ ರಿಸರ್ವ್ ಇಟ್ಟಿರುತ್ತೆ. ಅಂದರೆ ಫ್ಯೂಚರಲ್ಲಿ ಯಾವುದೇ ರೀತಿ ಕಷ್ಟ ಆದಾಗಲೂ ಸಹ ಆ ಬ್ಯಾಂಕಲ್ಲಿರೋಂಥ ಹಣ ಅಥವಾ ಯಾವುದೇ ರೂಪದಲ್ಲಿ ಮೆಟಲ್ಸ್ ಅಂದರೆ ಚಿನ್ನ, ಬೆಳ್ಳಿ, ಯಾವುದೇ ರೂಪದಲ್ಲಿ ರಿಸರ್ವ್ ಅಂತ ಇಟ್ಟಿರುತ್ತೆ. ಸೊ ಆ ರಿಸರ್ವ್ನ ಯೂಸ್ ಮಾಡಿಕೊಂಡು ನಾವು ಕಂಟ್ರಿನ ರನ್ ಮಾಡ್ಬೋದು. ಮತ್ತು ಅದು ಇಶ್ಯೂ ಆಫ್ ಬ್ಯಾಂಕ್ ನೋಟ್ಸ್ ಅಂದರೆ ಬ್ಯಾಂಕ್ ನೋಟ್ಸ್ನ ಇಶ್ಯೂ ಮಾಡೋದು. ಇವಾಗ ನಮ್ಮ ಹತ್ರ ನೋಟ್ಸ್ ಇದೆಯಲ್ಲ, ನಾನು ಆವಾಗಲೇ ಹೇಳಿದೆ ಅದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಯಿಂದ ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿರುತ್ತೆ. ಸೊ ಅದರ ಅಥಾರಿಟಿ ಯಾರ ಹತ್ರ ಇದೆ ಅಂದರೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂದರೆ ನೋಟ್ಸ್ನ ಪ್ರಿಂಟ್ ಮಾಡೋದು. ಆ್ಯಂಡ್ ಜನರಲಿ ಟು ಆಪ್ರೇಟ್ ದ ಕರೆನ್ಸಿ ಆ್ಯಂಡ್ ಕ್ರೆಡಿಟ್ ಸಿಸ್ಟಮ್ ಆಫ್ ದ ಕಂಟ್ರಿ ಟು ಇಟ್ಸ್ ಅಡ್ವಾಂಟೇಜಸ್. ಅಂದರೆ ದೇಶಕ್ಕೋಸ್ಕರ ಯಾವುದೇ ರೀತಿಯ ಕರೆನ್ಸಿ ಮತ್ತು ಕ್ರೆಡಿಟ್ ಫೆಸಿಲಿಟೀಸ್ ಬೇಕಂದರೆ ಅದು ಎಲ್ಲಿಂದ ಆಗಬೇಕು ಅಂದರೆ RBI ಮುಖಾಂತರನೇ ಆಗಬೇಕು. ನೆಕ್ಸ್ಟ್, ಫಂಕ್ಷನ್ಸ್ ಆಫ್ ದಿ ಸೆಂಟ್ರಲ್ ಬ್ಯಾಂಕ್ ಆರ್ RBI. ಫಸ್ಟ್ ಒನ್, ಮೊನೋಪೊಲಿ ಆಫ್ ನೋಟ್ ಇಶ್ಯೂ. ಅಂದರೆ ಮೊನೋಪೊಲಿ ಅಂದರೆ ಒಬ್ಬ ಮಾತ್ರ ಅಲ್ಲಿ ಪೂರ್ತಿ ಪವರ್ನ ಇಟ್ಕೊಂಡಿರ್ತಾನೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಅದನ್ನು ಮೊನೋಪೊಲಿ ಅಂತ ಕರೀತಾರೆ. ಸೊ RBI ಮಾತ್ರ ನೋಟ್ ಇಶ್ಯೂ ಮಾಡೋಂತಹ ಅಧಿಕಾರ ಇದೆ. ಸೊ ಅದರಲ್ಲಿ ಯಾವುದು, RBI ಹ್ಯಾಸ್ ದ ಮೊನೋಪೊಲಿ ಆಫ್ ಇಶ್ಯೂಯಿಂಗ್ ಕರೆನ್ಸಿ ನೋಟ್ಸ್ ಆಫ್ ₹2 ಆ್ಯಂಡ್ ಅಬೌವ್, ನೇಮ್ಲಿ 5, 10, 100, 500. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ ಅಂತಂದರೆ, RBIಗೆ ₹2, ₹5, ₹10, ₹100, ₹500 ಮಾತ್ರ ಇಶ್ಯೂ ಮಾಡೋಕ್ಕೆ ಅಧಿಕಾರ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸೊ ₹1 issued and circulated by the RBI in behalf of the government, though the right of issue of ₹1 notes or coins with the central government. ಸೊ ಇಲ್ಲಿ RBI ಗೌರ್ಮೆಂಟ್ಗೆ ಸಲುವಾಗಿ ಅಂದರೆ ಗೌರ್ಮೆಂಟ್ ಬದಲು ಇಲ್ಲಿ ₹1 ಕಾಯಿನ್ಸ್ನ ಮತ್ತು ನೋಟ್ಸ್ನ ಇಶ್ಯೂ ಮಾಡುತ್ತೆ. ಬಟ್ ಅಧಿಕಾರ ಬಂದ್ಬಿಟ್ಟು ಕಾಯಿನ್ಸ್ನ ಮಿಂಟ್ ಮಾಡೋದು ಯಾರ ಹತ್ರ ಇದೆ, ಸೆಂಟ್ರಲ್ ಗೌರ್ಮೆಂಟ್ ಹತ್ರ ಅಧಿಕಾರ ಇದೆ. ಸೆಕೆಂಡ್ ಒನ್, acts as banker to government. The RBI accepts the deposits of central and state government. It collects the money on behalf of the government like taxes and other charges. ಸೊ ಇಲ್ಲಿ ಗೌರ್ಮೆಂಟ್ ಡೈರೆಕ್ಟಾಗಿ ಬಂದ್ಬಿಟ್ಟು ಪಬ್ಲಿಕ್ ಹತ್ರ ದುಡ್ಡು ಕಲೆಕ್ಟ್ ಮಾಡೋದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ಏನು ಮಾಡ್ತಾರೆ ಅಂದರೆ, ಜನರಲ್ ಪಬ್ಲಿಕ್ಕು RBIಯಲ್ಲಿ ಹೋಗ್ಬಿಟ್ಟು
ಅಲ್ಲಿ ಡೆಪಾಸಿಟ್ ಮಾಡ್ತಾರೆ. ಅಂದರೆ ಸ್ಟೇಟ್ ಗೌರ್ಮೆಂಟ್ಗೆ ಮತ್ತು ಸೆಂಟ್ರಲ್ ಗೌರ್ಮೆಂಟ್ಗೆ ಯಾವುದಾದ್ರು ಇರುತ್ತೋ ಮನಿ ಬರಬೇಕಾಗಿರೋದು ಟ್ಯಾಕ್ಸ್ ಮುಖಾಂತರ ಇರ್ಬೋದು, ಇಲ್ಲ ಗೌರ್ಮೆಂಟ್ಗೆ ಯಾವ್ದಾದ್ರು ಡೆಪಾಸಿಟ್ ಮಾಡಿರ್ತಾರೆ, ಗೌರ್ಮೆಂಟು ಹಣ ಬಂದ್ಬಿಟ್ಟು ಯಾವ್ದಾದ್ರು ಇನ್ವೆಸ್ಟ್ ಮಾಡಿರ್ತಾರೆ, ಸೊ ಬಾಂಡ್ಸಲ್ಲಿ ಶೇರ್ಸಲ್ಲಿ, ಸೊ ಅದರೆಲ್ಲ ಇಂಟ್ರೆಸ್ಟ್ ಎಲ್ಲ ಬರುತ್ತಲ್ಲ, ಸೊ ಅದೆಲ್ಲ ಏನು ಮಾಡ್ತಾರೆ ಅಂದರೆ ಆರ್ ಬಿ ಐನಲ್ಲಿ ಡೆಪಾಸಿಟ್ ಮಾಡ್ತಾರೆ. ಆನ್ ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್ ಇಟ್ ಆಲ್ಸೋ ಮೇಕ್ಸ್ ದ ಪೇಮೆಂಟ್ ಆನ್ ಬಿಹಾಫ್ ಆಫ್ ದಿ ಗೌರ್ಮೆಂಟ್. ಅಂದರೆ ಗೌರ್ಮೆಂಟ್ ಕಡೆಯಿಂದ ಏನಾದರೂ ಪ್ರಾಜೆಕ್ಟ್ಗಾಗಲಿ ಇಲ್ಲ ಏನಾದರೂ ಕನ್ಸ್ಟ್ರಕ್ಷನ್ಗೆ ಡೆವಲಪ್ಮೆಂಟ್ ಮಾಡಬೇಕಂದ್ರೆ ಅಲ್ಲಿ ಡೈರೆಕ್ಟಾಗಿ ಗೌರ್ಮೆಂಟು ಅಲ್ಲಿ ದುಡ್ಡು ಪೇ ಮಾಡಲ್ಲ, ಅದು ಆರ್ ಬಿ ಐ ಮುಖಾಂತರ ಅದು ಪೇ ಆಗುತ್ತೆ. ಇಟ್ ಇಶ್ಯೂಸ್ ಗೌರ್ಮೆಂಟ್ ಬಾಂಡ್ಸ್, ಟ್ರೆಷರಿ ಬಿಲ್ಸ್ ಆ್ಯಂಡ್ ಆಲ್ಸೋ ಆ್ಯಕ್ಟ್ ಆಸ್ ಫೈನಾನ್ಷಿಯಲ್ ಅಡ್ವೈಸರ್ ಟು ದಿ ಗೌರ್ಮೆಂಟ್. ಇಲ್ಲಿ ಗೌರ್ಮೆಂಟ್ ಬಾಂಡ್ಸು, ಟ್ರೆಷರಿ ಬಿಲ್ಸ್ ಅಂತ ಎಷ್ಟೊಂದು ಡಿಫ್ರೆಂಟ್ ಬಿಲ್ಸ್ ಎಲ್ಲ ಬರುತ್ತೆ. ಸೊ ಅದು ಪೂರ್ತಿ ಗೌರ್ಮೆಂಟ್ದೇ ಆಗಿರುತ್ತೆ. ಓಕೆನಾ. ಸೊ ಅದನ್ನು ಸಹ ಆರ್ ಬಿ ಐಲಿ ಇಶ್ಯೂ ಮಾಡುತ್ತೆ. ಮತ್ತು ಫೈನಾನ್ಷಿಯಲ್ ಅಡ್ವೈಸರ್ ಆಗು ಸಹ ಸೆಂಟ್ರಲ್ ಗೌರ್ಮೆಂಟ್ಗೆ ಇದು ಹೆಲ್ಪ್ ಮಾಡುತ್ತೆ. ಆರ್ ಬಿ ಐ ಆಲ್ಸೋ ಎಕ್ಸ್ಟೆಂಡ್ಸ್ ವೇಸ್ ಆ್ಯಂಡ್ ಮೀನ್ಸ್ ಅಡ್ವಾನ್ಸಸ್ ಟು ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್. ವೇಸ್ ಆ್ಯಂಡ್ ಮೀನ್ಸ್ ಅಡ್ವಾನ್ಸಸ್ ಈಸ್ ನಾಟ್ ಎ ಕಮರ್ಷಿಯಲ್ ಬ್ಯಾಂಕ್ ಕ್ರೆಡಿಟ್. ಅಂದರೆ ಇವಾಗ ಸೆಂಟ್ರಲ್ ಗೌರ್ಮೆಂಟ್ಗೆ ಅದು ಸ್ಟೇಟ್ ಗೌರ್ಮೆಂಟ್ಗೆ ಯಾವುದೊಂದು ರಿಸ್ಕಿ ಸಮಯದಲ್ಲಿ ಹಣ ಬೇಕಾದಾಗಲೂ ಸಹ ಇಲ್ಲಿ ಆರ್ ಬಿ ಐ ಅವ್ರಿಗೆ ಹೆಲ್ಪ್ ಮಾಡುತ್ತೆ. ದಿಸ್ ಫೆಸಿಲಿಟೀಸ್ ಪ್ರೊವೈಡೆಡ್ ಟು ಮೀಟ್ ಟೆಂಪ್ರವರಿ ಮಿಸ್ಮ್ಯಾಚಸ್ ಬಿಟ್ವೀನ್ ದಿ ರೆವೆನ್ಯೂ ಕಲೆಕ್ಷನ್ಸ್ ಆ್ಯಂಡ್ ರೆವೆನ್ಯೂ ಎಕ್ಸ್ಪೆಂಡಿಚರ್. ರೆವೆನ್ಯೂ ಕಲೆಕ್ಷನ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂದರೆ ಏನೂ ಇಲ್ಲ, ಗೌರ್ಮೆಂಟ್ಗೂ ಸಹ ಎಕ್ಸ್ಪೆನ್ಸಸ್ ಇರುತ್ತೆ ಮತ್ತು ಇನ್ಕಮ್ ಬರಬೇಕಾಗುತ್ತೆ. ಸೊ ಅದರಲ್ಲಿ ಅಂದರೆ ಮಿಸ್ಮ್ಯಾಚಸ್ ಆದರೆ ಅಲ್ಲಂದರೆ ಹೆಚ್ಚು ಕಮ್ಮಿ ಆದರೆ ಸೊ ಅವಾಗ ಏನು ಮಾಡುತ್ತೆ ಆರ್ ಬಿ ಐ ದುಡ್ಡು ಕೊಟ್ಟು ಅಲ್ಲಿ ಮ್ಯಾನೇಜ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಗೌರ್ಮೆಂಟ್ಗೆ ಇವಾಗ ಈ ತಿಂಗಳಲ್ಲಿ ಒಂದು 20 lakhs ಬರುತ್ತೆ ಅಂತ ಇಟ್ಕೊಳ್ಳಿ, ಬಟ್ ಎಕ್ಸ್ಪೆಂಡಿಚರ್ ಬಂದ್ಬಿಟ್ಟು 25 lakhs ಆಗುತ್ತೆ. ಆ ಮಂತಲ್ಲಿ ಏನೋ ಒಂದು ಕಾರ್ಯಕ್ಕೆ, ಸ್ಕೂಲ್ಸ್ಗೆ, ಹಾಸ್ಪಿಟಲ್ಸ್ಗೆ ಏನೋ ಒಂದು ಕೊಡಬೇಕಾಗುತ್ತೆ. ಸೊ ಅಲ್ಲಿ ಅಷ್ಟು ಜಾಸ್ತಿ ಆದಾಗ 5 lakhs ಡಿಫ್ರೆನ್ಸ್ ಬರುತ್ತಲ್ಲ, ಸೊ ಆ 5 lakhsನ ಯಾರು ಕೊಡ್ತಾರೆ ಅಂದರೆ ಆರ್ ಬಿ ಐ ಕೊಡ್ತಾರೆ, ಮತ್ತು ಅದನ್ನು ಗೌರ್ಮೆಂಟು ವಾಪಸ್ಸು ಕೊಡಬೇಕಾಗತ್ತೆ. ಸೊ ಇಲ್ಲಿ ಅದನ್ನೇ ಅಡ್ವಾನ್ಸಸ್ ಟು ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ ಅಂತ ಕೊಟ್ಟಿರೋದು. The maximum volume and period to such advances are governed by agreements between RBI and the concerned government. ಸೊ ಆರ್ ಬಿ ಐ ಸಹ ಸುಮ್ಮನೆ ಕೊಡೋಕ್ಕಾಗಲ್ಲ ಯಾವುದೇ ಗೌರ್ಮೆಂಟ್ಗೆ, ಅದು ಸ್ಟೇಟ್ ಗೌರ್ಮೆಂಟ್ ಆಗೋದು ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಅದಕ್ಕೂ ಸಹ ಅವರು ಅಗ್ರಿಮೆಂಟ್ನ ಮಾಡ್ಕೋಬೇಕು. ನೆಕ್ಸ್ಟ್ ಥರ್ಡ್ ಒನ್ ಬ್ಯಾಂಕರ್ಸ್ ಬ್ಯಾಂಕ್. ಇಟ್ ಆ್ಯಕ್ಟ್ ಆ್ಯಸ್ ಬ್ಯಾಂಕರ್ಸ್ ಬ್ಯಾಂಕ್ ಅಂದರೆ ಬ್ಯಾಂಕ್ಗಳಿಗೆ ದೊಡ್ಡ ಬ್ಯಾಂಕ್ ಅಂತ ಅರ್ಥ. ಇಟ್ ಕಂಟ್ರೋಲ್ಸ್ ಆಲ್ ದ ಬ್ಯಾಂಕ್ಸ್ ಆಫ್ ದಿ ಕಂಟ್ರಿ. ಆಲ್ ದ ಬ್ಯಾಂಕ್ಸ್ ಆಫ್ ದ ಕಂಟ್ರಿ ಹ್ಯಾವ್ ಟು ಕೀಪ್ ಒನ್ ಪಾರ್ಟ್ ಆಫ್ ರಿಸರ್ವ್ ಔಟ್ ಆಫ್ ದ ಡೆಪಾಸಿಟ್ ಇನ್ ಆರ್ ಬಿ ಐ. ಸೊ ಯಾವುದೇ ಬ್ಯಾಂಕು ನಮ್ಮ ದೇಶದಲ್ಲಿ ಓಪನ್ ಆದಾಗ ಇಷ್ಟು ಅಂತ ದುಡ್ಡು ಎತ್ಕೊಂಡು ಹೋಗ್ಬಿಟ್ಟು ಆರ್ ಬಿ ಐಲಿ ಇಡಬೇಕಾಗತ್ತೆ, ಅದನ್ನೇ ರಿಸರ್ವ್ ಅಂತ ಹೇಳ್ತಿರೋದು. ವೆನ್ ಎವರ್ ಬ್ಯಾಂಕ್ಸ್ ನೀಡ್ ಅಡಿಷ್ನಲ್ ಮನಿ ಆರ್ ಬಿ ಐ ಪ್ರೊವೈಡ್ಸ್ ಕ್ರೆಡಿಟ್ ಟು ದೆಮ್. ಇಟ್ ಗೈಡ್ಸ್ ದಿ ಬ್ಯಾಂಕ್ಸ್ ಇನ್ ಮಾನಿಟರಿ ಮ್ಯಾನೇಜ್ಮೆಂಟ್. ಸೊ ದುಡ್ಡಿನ ವಿಷಯದಲ್ಲಿ ಏನೇ ಪ್ರಾಬ್ಲಮ್ಸ್ ಆದ್ರೂ ಆರ್ ಬಿ ಐ ಬಂದ್ಬಿಟ್ಟು ಬ್ಯಾಂಕ್ಗಳಿಗೆ ಹೆಲ್ಪ್ ಮಾಡುತ್ತೆ, ಮತ್ತು ಬ್ಯಾಂಕ್ಗಳು ಯಾವುದೇ ಪ್ರಾಬ್ಲಮ್ ಇದ್ದಾಗೂ ಸಹ ಆರ್ ಬಿ ಐ ಅವ್ರಿಗೆ ದುಡ್ಡು ಕೊಟ್ಟು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಫೋರ್ತ್ ಒನ್ ಆ್ಯಕ್ಟ್ಸ್ ಆಸ್ ನ್ಯಾಷನಲ್ ಕ್ಲಿಯರಿಂಗ್ ಹೌಸ್. ಆರ್ ಬಿ ಐ ಆ್ಯಕ್ಟ್ ಆಸ್ ದ ಕ್ಲಿಯರಿಂಗ್ ಹೌಸ್ ಫಾರ್ ಸೆಟಲ್ಮೆಂಟ್ ಆಫ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ಎಕನಾಮಿಕಲಿ. ದಿಸ್ ಫಂಕ್ಷನ್ ಹೆಲ್ಪ್ಸ್ ಬ್ಯಾಂಕ್ಸ್ ಟು ಸೆಟಲ್ ದೇರ್ ಇಂಟರ್ ಬ್ಯಾಂಕ್ಸ್ ಕ್ಲೇಮ್ಸ್ ಈಸಿಲಿ. ಸೊ ಇಲ್ಲೇನಾಗುತ್ತೆ ಅಂದರೆ ಯೂಶ್ವಲಿ ಚೆಕ್ಸು ಅದೆಲ್ಲ ಕೊಡ್ತಿರ್ತೀವಿ, ನಮ್ಮ ಅಕೌಂಟೇ ಬೇರೆ ಬ್ಯಾಂಕಲ್ಲಿರುತ್ತೆ, ನಮಗೆ ಚೆಕ್ ಕೊಟ್ಟಿರೋರೇ ಬೇರೆ ಬ್ಯಾಂಕಲ್ಲಿಗಿರ್ತಾರೆ. ಸೊ ಅವ್ರು ಏನು ಹೇಳ್ತಾರೆ, ಬ್ಯಾಂಕವರು ಒಂದು ದಿವಸ 2 ದಿವಸದಲ್ಲಿ ನಿಮ್ಮ ಚೆಕ್ಕು ಕ್ಲಿಯರ್ ಆಗುತ್ತೆ ಅಂತ ಹೇಳಿರ್ತಾರೆ. ಸೊ ಅದನ್ನೇಂತ ಕರಿತೀವಿ, ಕ್ಲಿಯರೆನ್ಸ್ ಅಂತ ಕರಿತೀವಿ. ಸೊ ಆ ರೀತಿ ಆದಾಗ ಆರ್ ಬಿ ಐ ಬಂದ್ಬಿಟ್ಟು ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸು ಹೇಗೆ ಸ್ಮೂತಾಗಿ ನಡಿಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ಸೆಟ್ಲ್ಮೆಂಟ್ ಮಾಡಿ ಈ ಬ್ಯಾಂಕವ್ರಿಗೆ ಇಷ್ಟು ಹೋಗಬೇಕು, ಆ ಬ್ಯಾಂಕವ್ರಿಗೆ ಅಷ್ಟು ದುಡ್ಡು ಹೋಗಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಸೆಟ್ಲ್ಮೆಂಟ್ ಮಾಡ್ತಾರೆ. Next, fifth one, act as the controller of credit. The RBI controls or expands the credit creation of commercial banks according to desired monetary situation in the economy. ಓಕೆನಾ. ಸೊ ನಮ್ಮ ಹತ್ರ ದುಡ್ಡು ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಯಾವುದೇ ಬ್ಯಾಂಕವರು ಜಾಸ್ತಿ ದುಡ್ಡು ಕೊಡೋಕ್ಕೂ ಆಗೋಲ್ಲ, ನಮ್ಮ ಹತ್ರ ದುಡ್ಡು ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು ಮಾಡೋಕ್ಕಾಗಲ್ಲ. ಸೊ ಅವ್ರದ್ದೇ ಆದಂಥ ಒಂದು ಕ್ರೆಡಿಟ್ ಲಿಮಿಟ್ ಇರುತ್ತೆ, ಅದನ್ನು ಆರ್ ಬಿ ಐ ಅವರು ಇಲ್ಲಿ ಮಾಡಬೇಕಾಗತ್ತೆ, ಅದನ್ನು ಬ್ಯಾಂಕ್ಗಳು ಹೇಳ್ತಾರೆ. ದ ಆರ್ ಬಿ ಐ ಯೂಸಸ್ ಬೋತ್ ಕ್ವಾಂಟಿಟಿವ್ ಆ್ಯಂಡ್ ಕ್ವಾಲಿಟಿವ್ ಮೆಥಡ್ಸ್ ಟು ಕಂಟ್ರೋಲ್ ಆರ್ ಎಕ್ಸ್ಪ್ಯಾಂಡ್ ದಿ ಕ್ರೆಡಿಟ್. ಅಂದರೆ ಕ್ವಾಲಿಟಿ ಮೆಥಡ್ ಮತ್ತು ಕ್ವಾಂಟಿಟಿ, ಎಷ್ಟು ಕ್ವಾಂಟಿಟಿ ಕೊಡಬೇಕು, ಯಾವ ರೀತಿ ಕೊಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಆರ್ ಬಿ ಐ ಅವರು ಹೇಳ್ತಾರೆ. ನೆಕ್ಸ್ಟ್ 6th ಪಾಯಿಂಟ್, custodian of foreign exchange reserve. The RBI act as the custodian of
foreign exchange reserve. Adequate reserve will help to maintain the foreign exchange rates. ಸೊ ಇವಾಗ ನಾವು ಬೇರೆ ಬೇರೆ ಕಂಟ್ರಿಗಳಿಂದ ಇಂಪೋರ್ಟ್ ಎಕ್ಸ್ಪೋರ್ಟ್ ಎಲ್ಲ ಮಾಡ್ತೀವಿ ಅಲ್ವಾ. ಸೊ ಇವಾಗ ಅವಾಗ ಹಾಗಿರಬೇಕಾದ್ರೆ ಈಗ ನಾವು ಸೌದಿ ಅರೇಬಿಯಾದಿಂದ ಮತ್ತು ಅರಬ್ ಕಂಟ್ರೀಸಿಂದ ಪೆಟ್ರೋಲನ್ನ ಇಂಪೋರ್ಟ್ ಮಾಡ್ಕೊತೀವಿ. ಅವ್ರು ಬಂದ್ಬಿಟ್ಟು ಇಂಡಿಯನ್ ರುಪೀಸಲ್ಲಿ ನಾವು ದುಡ್ಡು ಪೇ ಮಾಡಿದ್ರೆ ಅವ್ರು ತೊಗೊಳಲ್ವ ಅಲ್ವಾ. ಸೊ ಅವಾಗ ಏನು ಮಾಡ್ತಾರೆ ಅಂದರೆ RBIಗೆ ಹೋದರೆ ಅವರ ಕರೆನ್ಸಿ ಯಾವುದಿದೆಯೋ ನಾವು ಇಲ್ಲಿ ಕೊಡ್ತೀವಿ, ಅಂದರೆ RBIಗೆ ಕೊಡ್ತೀವಿ. ಓಕೆ, ಸೊ ಒಂದು 5 ಲಕ್ಷ ರೂಪೀಸ್ ಕೊಡ್ತೀವಿ ಅಂತ ಇಟ್ಕೊಳ್ಳಿ. ಅವರ ಕರೆನ್ಸಿಗೆ ಅದನ್ನು ಕನ್ವರ್ಟ್ ಮಾಡಿ ಅವರು ಅಲ್ಲಿ ಅರಬ್ ಕಂಟ್ರೀಸ್ಗೆ ಪೇ ಮಾಡ್ತಾರೆ. ಸೊ ಅದನ್ನೇ ಕಸ್ಟೋಡಿಯನ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಅಂತ ಕೊಟ್ಟಿರೋದು. ಇನ್ ಆರ್ಡರ್ ಟು ಮಿನಿಮೈಸ್ ದಿ undue fluctuations depending upon the situations, it may resort to buying and selling of ಫಾರಿನ್ ಕರೆನ್ಸೀಸ್. ಸೊ ಅಲ್ಲಿ ಯಾವುದು ಮಿಸ್ಮ್ಯಾಚ್ ಆಗಬಾರ್ದು ಅಂತ ಹೇಳ್ಬಿಟ್ಟು RBI ಏನು ಮಾಡುತ್ತೆ ಅಂದರೆ ಅಲ್ಲಿ ಫಾರಿನ್ ಕರೆನ್ಸೀಸ್ನ ತೊಗೊಳ್ಳೋದು ಮತ್ತು ಸೆಲ್ ಮಾಡೋದು ಮಾಡ್ತಿರುತ್ತೆ. ನೆಕ್ಸ್ಟ್ 7th ಪಾಯಿಂಟ್, publishes the economic statistics and other information. The RBI collect statistics on economics and financial matters and publishes it periodically. It also publishes report on currency and finance, financial conditions, state finance, handbook of statistics on Indian economy and others. ಸೊ ಇಲ್ಲಿ RBI ಏನು ಮಾಡುತ್ತೆ ಅಂದರೆ ನಮ್ಮ ದೇಶದ ಡಿಫ್ರೆಂಟ್ ಸೋರ್ಸಸ್ ಆಫ್ ಅಂದರೆ ಇನ್ಕಮ್ ಎಷ್ಟಾಗ್ತಿದೆ, ಎಲ್ಲಿಂದ ಇನ್ಕಮ್ ಜನ್ರೇಟ್ ಆಗ್ತಿದೆ, ಜನ ಎಷ್ಟು ಡೆಪಾಸಿಟ್ ಮಾಡ್ತಿದ್ದಾರೆ ಅಂತೆಲ್ಲ ಹೇಳ್ಬಿಟ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಬಿಟ್ಟು ಮತ್ತು ಅದರ ಬೇಸ್ ಮಾಡಿ ಕರೆನ್ಸಿ ಎಷ್ಟಿದೆ ಮತ್ತು ಫಿನಾನ್ಷಿಯಲ್ ಸ್ಟೇಟಸ್ ಏನು, ಸ್ಟೇಟಲ್ಲಿ ಯಾವ ರೀತಿ ಇದೆ, ನಾವು GDP ಮತ್ತು ಇಲ್ಲಿ ಫ್ಯಾಕ್ಟ್ರೀಸ್ ತುಂಬ ಚೆನ್ನಾಗಿದೆ, ಈ ಸ್ಟೇಟಲ್ಲಿ ಚೆನ್ನಾಗಿದೆ, ಆ ಸ್ಟೇಟ್ ತುಂಬ ಪೂರಿದೆ ಅಂತೆಲ್ಲ ಹೇಳ್ತೀವಲ್ಲ ಫಿನಾನ್ಷಿಯಲ್ ಮ್ಯಾಟರ್ಸಲ್ಲಿ. ಸೊ ಅದನ್ನೆಲ್ಲ ಏನು ಮಾಡುತ್ತೆ ಅಂದರೆ RBI ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಅದ್ರ ಬಗ್ಗೆ ಸ್ಟ್ಯಾಟಿಸ್ಟಿಕ್ಸ್ ಕೊಡುತ್ತೆ. ನೆಕ್ಸ್ಟ್, ಪ್ರಮೋಷನ್ ಆಫ್ ಬ್ಯಾಂಕಿಂಗ್ ಹ್ಯಾಬಿಟ್ಸ್. ದ RBI institutionalize savings through the promotion of banking habit and expansion of the banking system in unbanked areas. ಸೊ ಇಲ್ಲಿ ಕೆಲವೊಂದು ತುಂಬ ಹಳ್ಳಿಗಳ ಕಡೆ ಇಲ್ಲ ರಿಮೋಟ್ ಪ್ಲೇಸಸಲ್ಲಿ ಬ್ಯಾಂಕಿಂಗ್ ಫೆಸಿಲಿಟೀಸ್ ಇರಲ್ಲ. ಸೊ ಅವಾಗ ಏನು ಮಾಡುತ್ತೆ ಅಂದರೆ ಇದೇ ಬ್ಯಾಂಕ್ಸ್ನ ಅಲ್ಲಿ ಬಿಲ್ಡ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಆ ರೀತಿ ಹೆಲ್ಪ್ ಮಾಡಿದಾಗ ಏನಾಗುತ್ತೆ ಅಂದರೆ ಅಲ್ಲಿರೋ ಪಬ್ಲಿಕ್ಗೂ ಸಹ ಓದಪ್ಪ ಈ ಥರ ಬ್ಯಾಂಕ್ ಇದೆ, ನಾವು ಸೇವ್ ಮಾಡಬೇಕು, ಸೇವ್ ಮಾಡಿದ್ರೆ ನಮಗೂ ಇಂಟ್ರೆಸ್ಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಅವರೇ ಮೋಟಿವೇಟ್ ಆಗಿಬಿಟ್ಟು ಕ್ಯಾಪಿಟಲ್ ಫಾರ್ಮೇಷನ್ಗೆ ಹೆಲ್ಪ್ ಮಾಡ್ತಾರೆ. ನೆಕ್ಸ್ಟ್, ಫೆಸಿಲಿಟೇಟ್ಸ್ ಫಾರ್ ಅಗ್ರಿಕಲ್ಚರ್. ದ RBI ಎಕ್ಸ್ಟೆಂಡ್ಸ್ ಇಂಡೈರೆಕ್ಟ್ ಫಿನಾನ್ಷಿಯಲ್ ಫೆಸಿಲಿಟೀಸ್ ಟು ಅಗ್ರಿಕಲ್ಚರ್ ರೆಗ್ಯುಲರ್ಲಿ ಥ್ರೂ NABARD. NABARD ಅಂದರೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ರೂರಲ್ ಡೆವಲಪ್ಮೆಂಟ್. ಸೊ ಈ ಬ್ಯಾಂಕ್ಸ್ ಏನು ಮಾಡುತ್ತೆ ಅಂದರೆ ಅಗ್ರಿಕಲ್ಚರ್ಗೆ ಅಂತಲೇ ಶಾರ್ಟ್ ಟರ್ಮ್ ಮತ್ತು ಲಾಂಗ್ ಟರ್ಮ್ ಫಿನಾನ್ಷಿಯಲ್ ಫೆಸಿಲಿಟೀಸ್ನ ಕೊಡ್ತಾರೆ ಮತ್ತು ಬೇರೆ ರೀತಿ ಫೆಸಿಲಿಟೀಸು ಸಹ NABARDಲ್ಲಿ ಸಿಗುತ್ತೆ. ಸೊ ಅದು ಸಹ RBI ಕಂಟ್ರೋಲಲ್ಲೇ ಇದೆ. RBI is playing an important role in the development strategy of Indian economy. ಸೊ RBI ನಮಗೆ ಇಂಡಿಯನ್ ಎಕಾನಮಿಗೆ ತುಂಬ ಇಂಪಾರ್ಟೆಂಟ್. ದ ರಿಸರ್ವ್ ಬ್ಯಾಂಕ್ ಹ್ಯಾಸ್ ರಿಚ್ ಟ್ರೆಡಿಷನ್ ಆಫ್ ಡೇಟಾ ಕಲೆಕ್ಷನ್, ಜನರೇಟಿಂಗ್ ಸೌಂಡ್ ಎಕನಾಮಿಕ್ ರಿಸರ್ಚ್ ಆ್ಯಂಡ್ ನಾಲೆಜ್ ಶೇರಿಂಗ್. ದ ರಿಸರ್ವ್ ಬ್ಯಾಂಕ್ ಮೆಷರ್ಸ್ ಹ್ಯಾವ್ ಹೆಲ್ಪ್ಡ್ ದಿ ನೇಷನ್ ಟು ಕಮ್ ಔಟ್ ದಿ ಮೆನಿ ಫಿನಾನ್ಷಿಯಲ್ ಕ್ರೈಸಿಸ್. ಸೊ ನಮ್ಮ RBI ಎಷ್ಟು ಇಂಪಾರ್ಟೆಂಟ್ ಅಂದರೆ ನಮ್ಮ ದೇಶದ ಬಗ್ಗೆ ಫಿನಾನ್ಷಿಯಲ್ ಸ್ಟೇಟಸ್ ಬಗ್ಗೆ ನಾಲೆಜ್ ಎಲ್ಲ ಫುಲ್ಲು RBI ಹತ್ರನೇ ಇದೆ. ಮತ್ತು ಎಷ್ಟೋ ಸತಿ ಪ್ರಾಬ್ಲಮ್ಸ್ ಆದಾಗ ಅಂದರೆ ನಮ್ಮ ಕಂಟ್ರಿ ಫಿನಾನ್ಷಿಯಲ್ ಪ್ರಾಬ್ಲಮ್ ಆದಾಗ RBI ತುಂಬ ಹೆಲ್ಪ್ ಮಾಡಿದೆ. ಸೊ ಇಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡೋಣ. ದ ಓಲ್ಡೆಸ್ಟ್ ಎಕ್ಸಿಸ್ಟಿಂಗ್ ಸೆಂಟ್ರಲ್ ಬ್ಯಾಂಕ್ ಈಸ್ ಸ್ವೀಡನ್ಸ್ ರಿಕ್ಸ್ ಬ್ಯಾಂಕ್ ಎಸ್ಟಾಬ್ಲಿಷ್ ಇನ್ 1668. ಸೊ ಇಲ್ಲಿ 1669 17th ಸೆಂಚುರಿಲಿ ಎಸ್ಟಾಬ್ಲಿಷ್ ಆಗಿರುವಂತಹ ಬ್ಯಾಂಕು. ನೆಕ್ಸ್ಟ್, ಬ್ರಿಟನ್ ಸೆಂಟ್ರಲ್ ಬ್ಯಾಂಕ್ ದಟ್ ಈಸ್ ಬ್ಯಾಂಕ್ ಆಫ್ ಇಂಗ್ಲೆಂಡ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1694. ಅದಾದಮೇಲೆ USA ಸೆಂಟ್ರಲ್ ಬ್ಯಾಂಕ್ ಫೆಡ್ರಲ್ ರಿಸರ್ವ್ ಸಿಸ್ಟಮ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1913. ಸೊ ಇದೆಲ್ಲ ತುಂಬ ಹಳೆ ಬ್ಯಾಂಕ್ಸು ನಮ್ಮ ಪ್ರಪಂಚದ ಬೇರೆ ಬೇರೆ ಕಡೆ ಸಿಚುಯೇಟ್ ಆಗಿದೆ. ಇನ್ನು ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮ್ಲೀಸ್ಗೆ ಯಾರಾದರೂ ರಿಕ್ವೈರ್ಮೆಂಟ್ ಇದ್ದರೆ ಅವ್ರಿಗೂ ಸಹ ಶೇರ್ ಮಾಡಿ. ಎಲ್ಲ ವೀಡಿಯೋಸು ಪ್ಲೇಲಿಸ್ಟಲ್ಲಿರುತ್ತೆ, ದಯವಿಟ್ಟು ಚೆಕ್ ಮಾಡಿ. ನಾವು ಕಲಿಯೋಣ, ಬೇರೆಯವ್ರಿಗೂ ಕಲಿಸೋಣ, ನಾವು ಬೆಳೆಯೋಣ, ಎಲ್ಲರನ್ನೂ ಬೆಳೆಸೋಣ. ತಪ್ಪದೇ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.